ಮುಲ್ಕಿ ಬೆದ್ರಾ ಕ್ಷೇತ್ರಡು ಬಿಜೆಪಿ ಹೆಚ್ಚು ಓಟು ಗೆದ್ದರೆ ಪೊಂಜು ಕಾರ್ಯಕರ್ತರು ಪುಣಿವಡುಂದು ಶಾಸಕರು ಉಮಾನಾಥ ಕೋಟ್ಯನ್ ಪಂತೆರ್ ಕಿನ್ನಿಗೊಳ್ಳಿಡ್ ತಾರಾ ಅನುರಾಧ ಪಾಲ್ದೆತೊನ್ನ ಮಹಾಶಕ್ತಿ ಕೇಂದ್ರದ ಪೊಂಜೋಲನ ಸಭೆ ಉದಿಪನ ಮಲ್ತದ ಆರು ಪಾತಿರಿಯರು ಗುರುವಾರ ಕಿನ್ನಿಗೋಳಿಡು ಭಾರತೀಯ ಜನತಾ ಪಕ್ಷದ ಮುಲ್ಕಿ ಕಿನ್ನಿಗೋಳಿ ಕಟೀಲ್ ಮಹಾಶಕ್ತಿ ಕೇಂದ್ರದ ಪೊಂಜೋಲನ ಸಭೆ ಅಟಣೆಯಾದಿತ್ತಂಡು ಶಾಸಕರು ಉಮಾನಾಥ ಕೋಟ್ಯನ್ ಸಭೆನು ಉದಿಪನ ಮಲ್ತಿರ ಕೋಟ್ಯಾನ್ ಪಾತಿಡ್ದು ಮುಲ್ಕಿ ಬೆದ್ರಾ ಕ್ಷೇತ್ರಡು ಬಿಜೆಪಿಗೆ ಹೆಚ್ಚು ಓಟು ಬರಡು ಐಕಾದ ಪೊಂಜೋನಕ್ಲು ಪುಣಿವಡೊಂದು ಪಂಡ್ಯರು ಸುಷ್ಮಾ ಸ್ವರಾಜ್ ಇವತ್ತು ವಿದೇಶಾಂಗ ಸಚಿವೆಯಾಗಿ ಇಡೀ ಬೇರೆ ಬೇರೆ ದೇಶಗಳ ಗಮನವನ್ನ ತನ್ನತ್ತ ಸೆಳೆಯುತ್ತಾ ಒಳ್ಳೆಯ ರೀತಿಯ ಒಂದು ತನ್ನ ಆಡಳಿತ ವ್ಯವಸ್ಥೆಯಲ್ಲಿ ಒಳ್ಳೆಯ ರೀತಿಯ ಕಾರ್ಯವನ್ನ ಅಥವಾ ಕಾರ್ಯ ವೈಖರಿಯನ್ನ ಇವತ್ತು ನಾವು ನೋಡ್ತಾ ಇದ್ದೇವೆ. ನಿರ್ಮಲಾ ಸೀತಾರಾಮನ್ ಅವರಿಗೆ ಈ ದೇಶದ ರಕ್ಷಣೆಯನ್ನ ಮಾಡುವಂತ, ದೇಶದ ಗಡಿ ರಕ್ಷಣೆಯನ್ನು ಮಾಡುವಂತ ಸೈನಿಕರಿಗೆ ಸ್ಫೂರ್ತಿಯನ್ನು ಕೊಡುವಂತಹ ಜವಾಬ್ದಾರಿಯನ್ನ ನಮ್ಮಕ್ಕ ನಿರ್ಮಲಾ ಸೀತಾರಾಮನ್ ಅವರಿಗೆ ಕೊಟ್ಟಿದ್ದಾರೆ. ಇವತ್ತಷ್ಟೇ ಪ್ರಾಮಾಣಿಕವಾಗಿ ಈ ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ಇದ್ದಾರೆ. ಸಿನಿಮಾ ನಟಿ ಬಿಜೆಪಿ ನಾಯಕಿ ತಾರಾ ಅನುರಾಧ ಪಾತಿಡ್ದು ಗಟ್ಟಿ ಮುಟ್ಟುದ ನಳಿನ್ ಕುಮಾರ್ ಕಟೀಲ್ ಎದುರು ಪಪ್ಪುನಂಚಿನ ವ್ಯಕ್ತಿನ ಓಟುಗುಂತಾನಗ ಕಾಂಗ್ರೆಸ್ ಕತೆ ಗೊತ್ತಾಪುಂಡು ರಕ್ಷಣಾ ಮಂತ್ರಿ ವಿದೇಶಾಂಗ ಮಂತ್ರಿ ಇಂಚ ಬಿಜೆಪಿ ಪೊಂಜೋಲಿಗೆ ತಾನಮನ್ನ ಕುರ್ನೇನು ತೂದು ಕಾಂಗ್ರೆಸ್ ಕಲ್ತು ನಡೆದು ಪಂಡ್ಯರು. ನಾವು ಹೇಳ್ಕೊಡೋದ್ರ ಜೊತೆಗೆ ನಿಂತೊಬ್ಬರಿಗೆ ಕಲಿಸುವಂತವ್ರು ಅಂದ್ರೆ ತಾಯಿ ಸ್ಥಾನದಲ್ಲಿ ನಿಂತಿರೋರು. ಈ ತಾಯಿ ಸ್ಥಾನ ನಿಂತಿರೋ ಮಹಿಳೆಯರು ಇವತ್ತು ನೀವು ಇದ್ದೀರಿ. ನೀವು ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊಳ್ಬೇಕಾಗಿದ್ದಿಷ್ಟೇ. ನಾವು ನಮ್ಮ ಶಕ್ತಿ ಕೇಂದ್ರಗಳಲ್ಲಿ, ಏಕೆಂದ್ರೆ ಈಗ ಬೂತ್ ಮಟ್ಟಗಳಲ್ಲಿ ನಾವು ಎಲ್ಲ ಹೇಳ್ತಾ ಇರೋದು, ಇವಾಗ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಲಿ ಪ್ರಧಾನಮಂತ್ರಿಗಳಾಗಲಿ ಬೂತ್ಗಳಲ್ಲಿ ನಾವು ಶಕ್ತಿಯುತವಾಗಿ ಕೆಲಸ ಮಾಡಿಬಿಟ್ರೆ ನಮ್ಮನ್ನು ಅಲ್ಲಾಡಿಸೋರು ಯಾರು ಇರ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ದೇಶಭಕ್ತರ ಮಧ್ಯ ಮತ್ತು ದೇಶದ್ರೋಹಿಗಳ ನಡುವೆ ಇರುವ ಒಂದು ಸಂಘರ್ಷವೇ ಈ ಲೋಕಸಭಾ ಚುನಾವಣೆ. ನಮಗೆ ಯಾರು ಬೇಕು? ದೇಶಭಕ್ತರು ಬೇಕಾ, ದೇಶದ್ರೋಹಿಗಳು ಬೇಕಾ? ದೇಶಭಕ್ತರು ಬೇಕು. ದೇಶಭಕ್ತರು ಬೇಕು ಅಂದ್ರೆ ಬಿಜೆಪಿ ಪಾರ್ಟಿ ವೋಟ್ ಹಾಕ್ಬೇಕು. ಕಾಂಗ್ರೆಸ್ ಪ್ರಣಾಳಿಕೆಯನ್ನು ನೋಡಿದ್ರೆ ಅವರು ಕ್ಲಿಯರ್ ಆಗಿ ಅವರ ಹಿಸ್ಟ್ರಿ ತೆಗೆದಿಟ್ಬಿಟ್ಟಿದ್ದಾರೆ. ಇಲ್ಲಿ ನಾವು ದೇಶದ್ರೋಹಿಗಳೇ ಅಂತ ಅವ್ರ ಪ್ರಣಾಳಿಕೆ ಹೇಳ್ಕೊಂಡು ಆಗೋಗಿದೆ.